ಆಸ್ಟ್ರೇಲಿಯಾ ಅಪ್ಲೈ ಮಾಡಿದ್ವಿ, ಎಲ್ಲ ಮಾಡಿದ್ವಿ. ಸ್ಕಾಲರ್ಶಿಪ್ ಇರಲಿಲ್ಲ, ಯಾಕಂದ್ರೆ ನಮ್ಮ ತಂದೆಯವ್ರು ಕೊಡೋಂಗಿಲ್ಲ ಅಂದ್ರೆ ದುಡ್ಡು. ಇಲ್ಲೇ ಕಲಿ ನಾವು ಹೊರಗೆಲ್ಲ ಕಳಿಸೋದಿಲ್ಲ, ನೀವೆಲ್ಲ ಹೋಗ್ರೆ ಮಕ್ಕಳು ಚೈನಿ ಮಾಡಿ ಬರ್ತೀರಿ, ನೀವೇನು ಅಭ್ಯಾಸ ಮಾಡೋದಿಲ್ಲ ಅಂತ. ಯಾಕಂದ್ರೆ ನಾವು ಡಿಗ್ರಿ ಮಟ್ಟ ಹಂಗೆ ಇದ್ವಿ, ಇಮ್ಮೆಚ್ಯೂರಿಟಿ ಇತ್ತು. ಹಂಗೆ ಬೈಕ್ ತೊಂದು ಊರು ತುಂಬ ಅಡ್ಡಾಡೋದು ಅದು ಮಾಡೋದು, ಇವರೆಲ್ಲಿ ಕಲಿತಾರೆ ಮಕ್ಕಳು ಅಂತ ಇದು ಹುಟ್ಟಾಕಿದ್ವಿ ನಾವು ಸಂಸ್ಥೆ. ಅವಾಗ ಏನಾಯ್ತು, ದುಡ್ಡು ಇರಲಿಲ್ಲ. 5-6 ಕೋಟಿ ಸಾಲ ಮಾಡಿದ್ವಿ, ಊರಿಂದ ದೂರ ಇದ್ವಿ. ಮಂದಿ ಏನು ಎಲ್ಲಿ ಹೋಗಿ ಕಾಡ್ನ್ಯಾಗ ಕಟ್ಟೆನ ಮೊದಲ ಇಷ್ಟು ರೊಕ್ಕ ಹಾಕಿ ಸಹಾಯಕತ್ತಿದ್ವಿ ನಾವು. ಅಂತಾದ್ರೆ ಇಲ್ಲಿ ಹೋಗಿ ಟೀಕೆಗಳು ಚಾಲು, ಹೋಗಿ ಇಲ್ಲಿ ಹೋಗಿ ಅಲ್ಲಿ ಕಾಡ್ನ್ಯಾಗ ಕಟ್ಟೆನ ಅಂತ ಮಂದಿ ಹೇಳೋರು. ಈಗ ನೀವು ಚಾಲು ಮಾಡೋಕ್ಕಿಂತ ಮುಂಚೆ ಡಿಮೋಟಿವೇಶನ್ ನಿಮ್ಗೆ. ಈಗ ನೋಡ್ರಿ, ಯಾವುದೇ ಮಗು ಸಾಲಿಗೆ ಬರ್ಬೇಕಂದ್ರೆ ಅವ್ನಿಗೆ ಇನ್ಸ್ಪಿರೇಷನ್ ಇರಬೇಕು. ಏನೋ ಎದ್ದು ನಾಳೆ ಕಾಲೇಜ್ಗೆ ಹೋಗ್ಬೇಕು, ನಾಳೆ ಈ ಇವೆಂಟ್ ಐತಿ ಇದೇ ಐತಿ. ನೀವು ಏನೂ ಇಲ್ಲ ಅಂತಾರೆ. ಇಫ್ ಇಟ್ ಇಸ್ ಕಾಲೇಜ್ ಡೆಡ್ ಅಂದ್ರೆ ಯಾರು ಬರೋಕೆ ಹೋಗ್ತಾರೆ ಸರ್? ಒಂದು ಒಳ್ಳೆ ಎಜುಕೇಟೆಡ್ ಆಗಲಿ ಅನ್ನೋದು ಒಂದು ಆಸೆ ಇತ್ತು. ಮೊದಲು ಡಿಗ್ರಿ ಮುಗಿಸಿದೆ, ಇಲ್ಲೇ ಮುಗಿಸಿದ ತಕ್ಷಣ ಇಮಿಡಿಯೇಟ್ಲಿ ನ್ಯೂಜಿಲ್ಯಾಂಡ್ಗೆ ಹೋದ ತಕ್ಷಣ ಅಲ್ಲಿ MBA ಮುಗಿಸಿದೆ. ಬಂದ ತಕ್ಷಣ ಇನ್ನೇನು ಖಾಲಿ ಕೊಂಡ್ರು ಬೇಡ. ಆಯ್ಕೆ ಮಾಡ್ಕೊಂಡ್ರಿ? ಯಾಕಂದ್ರೆ ನನಗೆ ನ್ಯೂಜಿಲ್ಯಾಂಡ್ ನಮ್ಮ ಮನೆಗೆ ಕಳಿಸ್ತೇನೆ ಅಂತ ನಮ್ಮ ತಂದೆಯವ್ರು ಹೇಳಲಿಲ್ಲ. ನೀನು ಹೋಗಪ್ಪ ಹೊರಗಡೆ, ನಮ್ಮ ಕಲಿಯೋ ಭಾಳ ಆಸೆ ಇತ್ತು, ಹೊರಗಡೆ ಹೋಗ್ಬೇಕು. ಆ ಟೈಮಾಗ ಭಾಳ ಜನ ಹೊರಗೆ ಹೋಗ್ತಿದ್ರು, ಕಲಿತಿದ್ರು. ಹೊರಗಿಂದ ಬಂದಂದ್ರೆ ನೋಡಪ್ಪ ಎಲ್ಲ ದೊಡ್ಡ ಮನುಷ್ಯ, ಅವ್ನು ಕರೆಕ್ಟ್ ಅಂತ ಒಂದು ಹುರುಪಿತ್ತು ಅವಾಗ ಎಲ್ಲಾಗ. ಸೊ ಅವಾಗ ನನಗೇನಿತ್ತು, ನಾವು ಮೊನಾಶ್ ಅಂತ ಯೂನಿವರ್ಸಿಟಿ ಆಸ್ಟ್ರೇಲಿಯಾ ಅಪ್ಲೈ ಮಾಡಿದ್ವಿ, ಎಲ್ಲ ಮಾಡಿದ್ವಿ. ಸ್ಕಾಲರ್ಶಿಪ್ ಇರಲಿಲ್ಲ, ಯಾಕಂದ್ರೆ ನಮ್ಮ ತಂದೆಯವ್ರು ಕೊಡೋಂಗಿಲ್ಲ ಅಂದ್ರೆ ದುಡ್ಡು. ಅವ್ರು ಇಲ್ಲೇ ಕಲಿ ನಾವು ಹೊರಗೆಲ್ಲ ಕಳಿಸೋದಿಲ್ಲ, ನೀವೆಲ್ಲ ಹೋಗ್ರೆ ಮಕ್ಕಳು ಚೈನಿ ಮಾಡಿ ಬರ್ತೀರಿ, ನೀವೇನು ಅಭ್ಯಾಸ ಮಾಡೋದಿಲ್ಲ ಅಂತ. ಯಾಕಂದ್ರೆ ನಾವು ಡಿಗ್ರಿ ಮಟ್ಟ ಹಂಗೆ ಇದ್ವಿ, ಇಮ್ಮೆಚ್ಯೂರಿಟಿ ಇತ್ತು. ಹಂಗೆ ಬೈಕ್ ತೊಂದು ಊರು ತುಂಬ ಅಡ್ಡಾಡೋದು ಅದು ಮಾಡೋದು, ಇವರೆಲ್ಲಿ ಕಲಿತಾರೆ ಮಕ್ಕಳು ಅಂತ ಅನ್ನೋಂಗೆ ಅವ್ರಿಗೆ ಯಾವ ತಂದೆಗೂ ಇರ್ತೈತೆ, ಅದು ಸಹಜ. ಹಾಗಾಗಿ ನಾವು ನೀನು ಅಲ್ಲಿ ಹೋಗ್ತಾನೆ, ನಾ ಕಲಿಯಿಲ್ಲ, ನಮ್ಮ ತಾಯಿಯವ್ರಿಗೆ ಹೇಳ್ತಾರೆ ನಾವು ಕಳ್ಸಂಗಿಲ್ಲ, ಹೋಗಿ ಅಲ್ಲಿ ಬರೀ ಚೈನಿ ಮಾಡಿ ಬರ್ತಾನೆ, ಅವೇನು ಓದಂಗಿಲ್ಲ ಅಂತ ಅಂದ್ರೆ. ಅದಕ್ಕೆ ನಮ್ಮ ಅವ್ರು ಹೇಳ್ಬಿಟ್ರೆ, ನೋಡಪ್ಪ ಹೆಂಗೆ ಮಾಡ್ತೀನಿ ಅಪ್ಪ. ಕಡೆಗೆ ನನ್ನ ಹೆಸರಲ್ಲೇ ಒಂದು ಮನೆ ಇತ್ತು ತೊಪ್ಪಲ್ಕಟ್ಟಿ ಒಳಗೆ, ನಮ್ಮ ತಂದೆಯವ್ರು ಕೇಳ್ಬೋದು. ಅದು ನನ್ನ ಫ್ರೆಂಡ್ ಒಬ್ಬರು ಬ್ಯಾಂಕ್ನಾಗ ಒಂದು ಲೋನ್ ತೊಗೊಂಡ್ರೆ, ಎಜುಕೇಷನ್ ಲೋನ್. ಅವ್ರ ಗೈಡೆನ್ಸ್ ಪ್ರಕಾರ ನಾನು ದೇಶಪಾಂಡೆ ನಗರ ಮೈಸೂರು ಬ್ಯಾಂಕಿಗೆ ಹೋಗಿ ಅವ್ರು ಕೇಳಿದೆ, ನಂಗೆ ಲೋನ್ ಬೇಕಾ 15 ಲಕ್ಷ ರೂಪಾಯಿ, ಅದು ಫೀಸ್ ಕಟ್ಟಾಕೋದೇನು. ಅವ್ರು ಅದಕ್ಕೆ ಕೇಳಿದ್ರೆ, ಅದಕ್ಕೆ ನೀವು ನಿಮ್ಮ ಹೆಸರಲ್ಲಿ ಏನಾರು ನಾವು ಸೆಕ್ಯೂರ್ಡ್ ಲೋನ್ ಕೊಡಬೇಕು, ನಿಮ್ಮ ತಂದೆಯವ್ರು ಅದಕ್ಕೆ ಅಪ್ರೂವ್ ಕೊಡಬೇಕು. ಅವಾಗ ನಾವು ಅಪ್ಪರಿಗೆ ಹೋಗಿ ಹೇಳಿದೆ, ನನ್ನ ಹೆಸರಲ್ಲೇ ನೀವು ಮನೆ ಹಚ್ಚಿರಿ, ಅದನ್ನು ತೊಪ್ಪಲ್ಕಟ್ಟಿ ಒಳಗೆ ಬಸ್ಸೇಶನ. ಆ ಮನೆ ನೀವು ಏನು ಮಾಡ್ಬೇಕು, ನಾ ಏನು ಮಾಡ್ಬೇಕಂತ ಅವ್ರ ಸ್ಟೈಲ್ ಐತೆ ಕೇಳೋದು. ಏನು ಮಾಡ್ಬೇಕು ನಾ ಅಂತ ಕೇಳಿದೆ. ಏನಿಲ್ಲ ರೀ, ನೀವು ಇದ್ರ ಮೇಲೆ ಸೈನ್ ಮಾಡಬೇಕು, ನೀವು ಗ್ಯಾರಂಟಿ ಕೊಡ್ಬೇಕು ನನಗೆ ಅಂತಂದ್ರೆ ಆ ದುಡ್ಡಿನ ಸಂಬಂಧ. ಅವಾಗ ನಮಗೂ ಲೋನ್ಗಿನದೇನು ಅಷ್ಟೊಂದು ಇದಿರಲಿಲ್ಲ, ಮಾಡಿದ್ವಿ ನಾವು. ಹೋಗಿ ಕೊಟ್ಟೆ, ಲೋನ್ ಸ್ಯಾಂಕ್ಷನ್ ಆಯ್ತು, ನನಗೆ ಸೀಟು ಅಪ್ರೂವ್ ಆಯ್ತು. ಅದಕ್ಕಿಂತ ಮುಂಚೆ ನಂಗೆ ಸೀಟ್ ಸಿಗೋಕ್ಕಿಂತ ಮುಂಚೆ ಇಲ್ಲಿ ಕೇಲಿ ಒಳಗೆ ಒಂದು 2 ತಿಂಗಳು ಮಾಡಿದೆ, ಬೆಳಗಾವಿನಾಗ 2 ತಿಂಗಳು MBAನೂ ಮಾಡಿದೆ. ಯಾಕೆ ಮತ್ತೆ ಅಲ್ಲಿ ಸೀಟ್ ಸಿಗಲಿಲ್ಲ, ಮತ್ತು ಇದು ಇಲ್ಲ ಅದು ಇಲ್ಲ, MBAನೂ ಇಲ್ಲ, ಮತ್ತು ನನಗೆ ಹೊಲಕ್ಕೆ ಹಚ್ಚಿಚ್ಚಾರ ಅಂಥೇಳಿ ಆ ಹೆದರಿಕೆಗೆ ಬಡ ಇಲ್ಲಿ ಅಟ್ಲೀಸ್ಟ್ ಇಲ್ಲಿ MBA ಮಾಡೋ ಕಡೆಗೆ ಅಷ್ಟಾಗಿ ನನಗೆ ಅಲ್ಲಿ ನ್ಯೂಜಿಲ್ಯಾಂಡಿಂದ ಆಫರ್ ಲೆಟರ್ ಬಂತು, ಎಲ್ಲ ಐ ಗಾಟ್ ಸೆಲೆಕ್ಟೆಡ್. ಆ್ಯಂಡ್ ಮೊನಾಶ್ ಅಂತ ಟ್ರೈ ಮಾಡಿದೆ. ಸ್ಕಾಲರ್ಶಿಪ್ ಸಿಕ್ಕರೆ ಏನಾರು ಮತ್ತೆ ಸ್ವಲ್ಪ ಕಡಿಮೆ ಆಕೈತೆ ರೊಕ್ಕ, ಮತ್ತು ಸಾಲ ತುಂಬೋದು ಅಂತ. ನಾನು ಕಡೆಗೆ ವೆಲ್ಲಿಂಗ್ಟನಿಗೆ ಸಿಕ್ತು ನನಗೆ, ವಿಕ್ಟೋರಿಯಾ ಯೂನಿವರ್ಸಿಟಿ ಅಲ್ಲಿ ಇದರ ಸ್ಕಾಲರ್ಶಿಪ್ ಒಳಗೆ. ಅಲ್ಲಿ ಹೋಗಿ MBA ಮುಗಿಸಿದೆ. MBA ಮುಗಿಸಿದ್ದು ಬಂದ ತಕ್ಷಣ ಏನು ಖಾಲಿ ಕೊಂಡ್ರಂಗಿಲ್ಲ, ಮತ್ತು ಸಾಲ ತುಂಬಬೇಕಲ್ಲ. ಯಾಕಂದರೆ ನಾವು ಹೆಂಗಿತ್ತು ಅಂದ್ರೆ, ನೀವು ಕಲ್ತಾದ ನಂತರ 1 ವರ್ಷ ನಿಮ್ಗೆ ಬ್ಯಾಂಕ್ ಅವರು ನಿಮ್ಗೆ ಇದು ಕೊಡ್ತಾರೆ, ಸ್ಟಾಪ್ ಗ್ಯಾಪ್ ತುಂಬಾಕ ದುಡ್ಡು. ಸೊ ಹಾಗಾಗಿ ಮತ್ತೆ ಸಮಯ ಕೊಡ್ತಾರೆ. ಸೊ ಬಂದ ತಕ್ಷಣ ಇಮಿಡಿಯೇಟ್ಲಿ ಅದು 1 ವರ್ಷ ಸ್ಟಾಪ್ ಗ್ಯಾಪ್ ಒಳಗೆ ನಾನು ಒಬ್ರು ಹುಡುಕ್ಬೇಕು, ಏನಾರು ಮಾಡ್ಬೇಕು, ರೊಕ್ಕ ತುಂಬಬೇಕಲ್ಲ, ಮತ್ತು ಹೆಂಗೆ ಅಪ್ಪಾರ ಕೇಳ್ತೀರಿ ನೀವು ಸಡನ್ಲಿ. ಅದಕ್ಕೆ ಬಂದ ತಕ್ಷಣ ಲಕ್ಕಿಲಿ ನನಗೆ 1 ತಿಂಗಳೊಳಗೆ ವಿಜಯಮಲ್ಯ UB ಗ್ರೂಪ್ ಒಳಗೆ ಜಾಬ್ ಸಿಕ್ತು. ನಾನು ಕಿಂಗ್ಫಿಶರ್ ಒಳಗೆ BR ಡಿವಿಷನ್ನಾಗ ನಾನು ಸೆಲೆಕ್ಟ್ ಆದೆ. ಅವಾಗೇನೋ ಏರ್ಲೈನ್ಸ್ ಇರಲಿಲ್ಲ, BR ಡಿವಿಷನ್ ಹೆಡ್ ಆಫೀಸ್ ಏನೇ UB ಸಿಟಿ ಇತ್ತಲ್ಲ, ಅಲ್ಲಿ ಇಮಿಡಿಯೇಟ್ಲಿ ಜಾಬ್ ಸಿಕ್ತು. ಇಮಿಡಿಯೇಟ್ಲಿ ಸ್ಟಾರ್ಟ್ ಮಾಡಿದೆ, ನಾನು ವರ್ಕ್ ಮಾಡಿದೆ. ನಾನು ಎಲ್ಲ ಇಡೀ ಕರ್ನಾಟಕ ಸುತ್ತಿ ಎಲ್ಲ ಪ್ರತಿಯೊಂದು ವೈನ್ ಶಾಪ್ ಆಗಲಿ ಎಲ್ಲ ಆಗಲಿ, ಇವತ್ತೆಲ್ಲ ಸ್ಟೇಷನ್ ರೋಡ್ ಯಾವುದೇ ವೈನ್ ಶಾಪ್ ಬಾರ್ ಓನರ್ಸ್ ಹೋಲ್ಸೇಲರ್ ಕಡೆ ಹೋದ್ರೆ ವಸಂತ ಹೊರಟ್ಟಿ ಅಂದ್ರೆ ಅವ್ರು ಹೊರಟ್ಟಿಯವ್ರ ಮಗ ಅಂತ ಗೊತ್ತಿಟ್ಟಂಗಿಲ್ಲ, ಕಿಂಗ್ಫಿಶರ್ ವಸಂತ ಹೊರಟ್ಟಿ ಅಂತ ಹೇಳ್ತಾರೆ. ಅಷ್ಟೊಂದು ಎಲ್ಲರ ಜೊತೆ ನಾನು ಸಂಬಂಧ ಬೆಳೆಸ್ಕೊಂಡಿದ್ದೆ. ಯಾವ ರೀತಿ ಅಂದ್ರೆ ಆ ಫೀಲ್ಡ್ನಾಗ ನಾನು 6 ಮಂತ್ ಗ್ರೌಂಡ್ ಒಳಗೆ ಕೆಲಸ ಮಾಡಿದೆ. ಆಮೇಲೆ ನಾನು ಹೆಡ್ ಆಫೀಸ್ ಒಳಗೆ ಕೆಲಸ ಮಾಡಿದೆ 2 ವರ್ಷ. ಆಮೇಲೆ ನಾನು ಮಂಗಳೂರಿಗೆ ಹೋದೆ. ಮಂಗಳೂರಿಗೆ ನಾನು ಡೆಪ್ಯೂಟ್ ಮಾಡಿದ್ರು. ಅಲ್ಲಿ ಡ್ರಾಟ್ ಬೇರ್ ಅಂತ ಇರಲಿಲ್ಲ, ಅದಕ್ಕೆ ಅಲ್ಲಿ 1 ವರ್ಷ ಅಲ್ಲಿ ಹಾಕಿದ್ರು. ಸೊ ಅದೇನಾಗ್ಬಿಡುತ್ತೆ, ನಂಗೆ ಉದ್ಯೋಗ ಕಡೆ ಭಾಳ, ರಾಜಕಾರಣ ಕಡೆ ನನಗೆ ಎಲ್ಲೂ ಒಲವು ಬರಲೇ ಇಲ್ಲ.
ಯಾಕೆ ವೆನ್ ಯು ಆರ್ ವರ್ಕಿಂಗ್ ಇನ್ ಅ ಕಾರ್ಪೊರೇಟ್, ಆ ಕಾರ್ಪೊರೇಟ್ ಲೈಫ್ ಸ್ಟೈಲ್ ಇದ್ರೊಳಗೆ ಆಮೇಲೆ ಚಲೋ ತಂಗ ದುಡ್ಡು ಕೊಡ್ತಿದ್ರು ಮತ್ತು ಎಲ್ಲ ಆರಾಮಾಗಿ ಕಂಫರ್ಟಾಗಿ ಒಳ್ಳೆ ದೊಡ್ಡ ಸ್ಯಾಲ್ರಿ ಇತ್ತು. ಆ ಟೈಮ್ನಾಗ 1,00,000 ಗಂಟ್ಲೆ ನಾವು ಪಗಾರ ಬರ್ತಿತ್ತು. ಆಮೇಲೆ ಮತ್ತು ಆ ಮನುಷ್ಯ ಅವಾಗ ನೀವು ಬೇರೆ ಕಡೆ ಎದಕ್ಕೆ ಹೋಗ್ತೀರಿ ಅವಾಗ. ಸೊ ಆ ಕಾರ್ಪೊರೇಟ್ ಇದ್ರೊಳಗೆ ನಮ್ಗೆ ಬಂದುಬಿಡ್ತು. ಸೊ 3 ವರ್ಷ ಕೆಲಸ ಮಾಡಿದೆ. 2006 ನಾನು ನನ್ನ ಫ್ರೆಂಡ್ಸ್ ಎಲ್ಲ ಸೇರಿ 3 ಜನ, ಮನೀಶ್ ಕೊಠಾರಿ ಅಂತ ನನ್ನ ಕ್ಲಾಸ್ಮೇಟ್ BBAನಾಗೆ, ವಿನಯ್ ಮಹೇಂದ್ರಕ್ಕೆ ನನ್ನ ಫ್ರೆಂಡ್, 3 ಜನ ಸೇರಿ ನಾವು ಏನಾರು ಒಂದು ಕೂಡಿದ್ವಿ. ಅವ್ರದ್ದೆಲ್ಲ ಇನ್ಸ್ಟಿಟ್ಯೂಷನ್ ಇತ್ತು ಆಲ್ರೆಡಿ. ಅವ್ರೇನಂದ್ರೆ ಎಲ್ಲರೂ ಏನೋ ಒಂದು ಮಾಡೋಣ ವಸಂತ ಅಂತ ಹೇಳಿದಾಗ ಇದು ಹುಟ್ಟಾಕಿದ್ವಿ ನಾವು ಸಂಸ್ಥೆ. ಅವಾಗ ಏನಾಯ್ತು, ದುಡ್ಡು ಇರಲಿಲ್ಲ. ಇನ್ನೊಬ್ಬರೊಬ್ಬರು ಫೈನಾನ್ಸರ್ನ ತೊಗೊಂಡ್ವಿ ನಾವು ನಮ್ಮ ಒಳಗೆ 4 ಮಂದಿನ. ಸೊ ಅವ್ರೊಬ್ಬರು ಹಾಕೊಂಡ್ವಿ, ಅವ್ನು ಸ್ವಲ್ಪ ಮೇಜರ್ ದುಡ್ಡು ಹಾಕೋರಿದ್ರು. ಆಮೇಲೆ ಮನೆಯಾಗೆ ಅವಾಗ ಏನೋ ಮದುವೆ ಆಗಿದ್ದಿಲ್ಲ. ಸೊ ಮದುವೆ ಆಗಬೇಕಾಗಿತ್ತು. ಅವಾಗ ನನಗೊಂದು ಉದ್ಯೋಗ ಮಾಡೋ ಮಟ್ಟ ನಾನು ಮದುವೆ ಆಗೋದಿಲ್ಲ ಅಂತ ಇದು ಮನೆ ಒಳಗೆ ಪ್ರೆಷರ್ ಆಗ್ತೀವಿ. ಇವ್ ನೋಡಿದ್ರೆ 29 ವಯಸ್ಸು, ಇವಂಗೆ ಮದುವೆ ಆಗೋಲ್ಲ ಇವ ಅಂತೇಳಿ. ಕಡೆಗೆ ಅಂದ್ವಿ ನಾವು ಹಿಂಗೆಲ್ಲ ಉದ್ಯೋಗ ಮಾಡಾಕತ್ತೀವಿ ಮತ್ತು ಸ್ವಲ್ಪ ದುಡ್ಡು ಬೇಕಾಕೈತಿ, ನಮಗೆಲ್ಲ ಕೂಡಿ ರೊಕ್ಕ ಹಾಕೊಂಡು ತಗೋ ಹಾಳಾಗೋಗ ಅಂತಂದ್ಲಗಳು ಮದುವೆ ಆಗಲಿ ಅಂತಂದ್ರೆ ನಾವು ಬರ್ಕೊಟ್ರು ಇದನ್ನು ಮಾಡೋ ಮುಂದೆ. ಅವ್ರಿಗೇನು ಇರಲಿಲ್ಲ ನಿರೀಕ್ಷೆನ, ಇವ ಏನು ಬೆಳೆಸ್ತಾನೆ ಮಾಡ್ತಾನೆ ಇಷ್ಟೆಲ್ಲ ಬೆಳಿತಾನೆ ಅಂತ ಅವ್ರಿಗೆ ಇರಲಿಲ್ಲ. ಅವಾಗ ಮದುವೆ ಆಗಕ್ಕೆ ಒಲ್ಲೆ ಅಂದಿದ್ದೆಲ್ಲ ಬಡ ಇದನ್ನು ಕೊಟ್ಟ ನಂತರ ಏನು ಉದ್ಯೋಗ ಚಾಲೂ ಮಾಡ್ತಾನೆ, ಮದುವೆ ಮಾಡೋ ನೀವು ಅಂತ ಅವ್ರು ಚಾಲೂ ಮಾಡಿಬಿಟ್ರು. ಅವಾಗ ಅದಕ್ಕೆ ಕೊಟ್ಟರು. ಬಟ್ ಅಲ್ಲಿಂದ ನಾವೆಲ್ಲ ಏನು ಫ್ರೆಂಡ್ಸ್ ಎಲ್ಲ ಸೇರಿ ಮಾಡಿದ್ವಿ. ಅವಾಗಿಂದ 2006 ನಾನು ಇಂಡಿಪೆಂಡೆಂಟ್ಲಿ ಸ್ಟಾರ್ಟ್ ಮಾಡಿದೆ. ಅವ್ರದ್ದೆಲ್ಲ ಬೇರೆ ಆಲ್ರೆಡಿ ಇನ್ಸ್ಟಿಟ್ಯೂಟ್ ಇತ್ತು ಬೆಂಗಳೂರಿನ, ಮನೀಶಿಂದ. ವಿನಯ್ ಅವ್ರದ್ದು IBMR ಕಾಲೇಜ್ ಇತ್ತು. ಅವ್ರ ಉದ್ಯೋಗ ಹತ್ಬಿಟ್ರು. ನಾನು ಇದನ್ನು ಕೊಳ್ಳಾಗ ಹಾಕಿ ಹೋಗ್ಬಿಟ್ರೆ. ನಾನು ಮದುವೆ 29ನೇ ತಾರೀಕು ಏಪ್ರಿಲಿಗೆ ಮದುವೆ ಆಗೇನಿ. 30ನೇ ತಾರೀಕು ಒಂದು ದಿವ್ಸ ಮನೆಯಾಗಿದ್ದೆ. 31ಕ್ಕೆ ನಾನು ಸ್ಟಾರ್ಟ್ ಮಾಡಿಬಿಟ್ಟೆ ಕೆಲಸ ಮಾಡೋಕ್ಕೆ. ಇನ್ನೂ ನಂದು ಹಲ್ದಿ ಸಹಿತ ಹೋಗಿದ್ದಿಲ್ಲ, ಹೋಗಿದ್ದಿಲ್ಲ. ಹಂಗಾಗಿ ಬಂದ್ಬಿಟ್ಟು, ಯಾಕಂದ್ರೆ 5-6 ಕೋಟಿ ಸಾಲ ಮಾಡಿದ್ವಿ, ಊರಿನ ದೂರ ಇದ್ವಿ. ಮಂದಿ ಏನು ಎಲ್ಲಿ ಹೋಗಿ ಕಾಡ್ನ್ಯಾಗ ಕಟ್ಟೆ, ನಾನು ಮೊದಲ ಇಷ್ಟು ರೊಕ್ಕ ಹಾಕಿ ಸಹಾಯಕತ್ತಿದ್ವಿ ನಾವು. ಅಂತಂದ್ರೆ ಇಲ್ಲಿ ಹೋಗಿ ಟೀಕೆಗಳು ಚಾಲು, ಹೋಗಿ ಇಲ್ಲಿ ಹೋಗಿ ಅಲ್ಲಿ ಕಾಡ್ನ್ಯಾಗ ಕಟ್ಟೆನ ಅಂತ ಮಂದಿ ಹೇಳೋರು. ಈಗ ನೀವು ಚಾಲೂ ಮಾಡೋಕ್ಕಿಂತ ಮುಂಚೆ ಡಿಮೋಟಿವೇಶನ್ ನಿಮಗೆ. ಮತ್ತು ಏನು ಮಾಡ್ಬೇಕು, ಇಮಿಡಿಯೇಟ್ಲಿ ಬಂದು ಸ್ಟಾರ್ಟ್ ಮಾಡಿದ್ವಿ. ಐ ಟುಕ್ ಓವರ್. ಇಲ್ಲೇ ನಮ್ಮ ಸ್ಟೋರ್ ರೂಮ್ ಐತಿ, ಇನ್ನೂ ಬಿಲ್ಡಿಂಗ್ ಕಟ್ಟಿದ್ದಿಲ್ಲ. ಅಂದ್ರೆ 2 ಫ್ಲೋರ್ ಆಗಿತ್ತು. ಅಲ್ಲೇ ಸ್ಟೋರ್ ರೂಮ್ನಾಗ ಕೂತು ಅಲ್ಲೇ ಮಾರ್ಕೆಟಿಂಗು, ಅಲ್ಲೇ ಎಲ್ಲ ಪ್ಲ್ಯಾನಿಂಗ್ ಮಾಡ್ಕೊಂಡು ಮಾಡ್ಕೊಂಡು ಕಟ್ಟಿದ್ವಿ ಇದನ್ನು. 1 ವರ್ಷ ತೊಗೊಂಡ್ವಿ ಇದನ್ನು ಕಟ್ಟಾಕಿ. ಹಂಗೆ ರಫ್ ಇತ್ತು. ಹಂಗೆ ಚಾಲೂ ಮಾಡಿ August 15ಗೆ ಜೆಂಡಾ ಹಾರಿಸಿ ಇಲ್ಲಿ ಹುಡುಗರು ಸ್ಟಾರ್ಟು ಮಾಡಬಿಟ್ವಿ ನಾವು. ಅವಾಗಿನ ಜರ್ನಿ ಚಾಲು. ಜಾಯ್ನಿಂಗ್ ಆಗಿದ್ದು ಹುಡುಗರು ಎಷ್ಟು ಜನ ಬಂದು ಸರ್ ಅಡ್ಮಿಷನ್ ಆದ್ರು? ಸರ್ 170 ಫಸ್ಟ್ ಟೈಮ್ ಫುಲ್ ಆದ. ಬಿಕಾಸ್ ನಾವು ಬಂದಿದ್ದೇನಂದ್ರೆ ಇನ್ಫ್ರಾಸ್ಟ್ರಕ್ಚರ್. ಅವಾಗೇನಿತ್ತು, ಭಾಳ ಟ್ರೆಡಿಷ್ನಲ್ ಕಾಲೇಜಸ್ ಇದ್ದು, KLE ಎಲ್ಲ ಹಳಿ ಮಾಡೆಲ್ನಾಗ ನಾವೆಲ್ಲ ಅಲ್ಲೇ ಕಲ್ತ್ವಿ. ಅದ ಬಿಡಸ್ಕಿನ್ನೂ ಇದ್ವು ಅವಾಗ 2006 ಹಂಗೆ ಇತ್ತು. ಹಂಗೆ ಬಿಲ್ಡಿಂಗ್ ಇತ್ತು, ಮಾಡರ್ನೈಸೇಷನ್ ಇರಲಿಲ್ಲ. ಸೊ ನಮ್ಮ ಕಾಲೇಜ್ ಏನಾಗ್ಬಿಟ್ಟು ಮಾಡರ್ನ್ ಆಗಿ ಬಂತು. ಆಮೇಲೆ ಆಕ್ಸ್ಫೋರ್ಡ್ ಅಂತ ಹೆಸರು ಇಟ್ವಿ ನಾವು. ಈ ಹೆಸರು ಇಡಬೇಕಾದ್ರೆ ಉದ್ದೇಶ ಸರ್ ಈಗ ಆಕ್ಸ್ಫೋರ್ಡ್ ಅಂತ ಹೆಸರಿಗೆ ನಾವೆಲ್ಲ ಅಬ್ರಾಡ್ನಾಗ ಕಲ್ತು ಬಂದ್ವಿ. ಈಗ ಯಾವುದೇ ನಾವೊಬ್ಬ ಮಾರ್ಕೆಟಿಂಗ್ ಮನುಷ್ಯ, ನಾನು UB ಒಳಗೆ ಕೆಲಸ ಮಾಡಿದ್ರು. ನಾವು ಹೆಂಗೆ ಮಾರ್ಬೇಕು ಪ್ರಾಡಕ್ಟ್ ಅನ್ನೋದು ನಮ್ಗೆ ಭಾಳ ಅದನ್ನು ಕಲ್ತಿರ್ತಾರೆ ಬೇರೆ ಕಾಂಪಿಟೇಟರ್ಗೆ. ಸೊ ಈಗ ನನ್ನ ವಸ್ತು ನಾನು ಮಾರ್ಬೇಕು ಹೆಂಗೆ ಇಮಿಡಿಯೇಟ್ಲಿ. ಆಕ್ಸ್ಫೋರ್ಡ್ ಅಂದ್ಕೊಳ್ಳೋ ರಿಸೆಂಬಲ್ ಆಕೈತಿ, ವಿಚ್ ಇಸ್ ಎಜುಕೇಷನ್ ಅಂತೇಳಿ. ಅದು ಏನಾರ ಬೇರೆ ಹೆಸರು ಏನಾರು ಇಟ್ಟೆ ಅಂದ್ರೆ ದ್ಯಾಟ್ ವುಡಂಟ್ ರಿಫ್ಲೆಕ್ಟ್ ಎಜುಕೇಷನ್. ಸೊ ಇಮಿಡಿಯೇಟ್ಲಿ ಏನು ಮಾಡ್ಬೇಕು, ನನ್ನ ವಸ್ತು ನಾನು ಹೆಂಗೆ ಇಮಿಡಿಯೇಟ್ಲಿ ಮಾರ್ಬೇಕು ಅನ್ನೋದು ಆಕ್ಸ್ಫೋರ್ಡ್ ಅಂತ ಇಟ್ವಿ ನಾವು. ದ್ಯಾಟ್ ವಿಲ್ ಬಿ ಕ್ಯಾಚಿಂಗ್. ಆಕ್ಸ್ಫೋರ್ಡ್ ಅಂತ ಅದೊಂದು ಬ್ರ್ಯಾಂಡ್ ಬಂದುಬಿಡುತ್ತೆ. ಹಾಗಾಗಿ ಅದನ್ನು ಇಮಿಡಿಯೇಟ್ಲಿ ಆಕ್ಸ್ಫೋರ್ಡ್ ಅಂತ ಇಟ್ವಿ. ಅಂದರೆ ಅಟ್ಲೀಸ್ಟ್ ಮಂದಿಗೆ ಪುಲ್ ಮಾಡ್ಬೋದು. ಅದನ್ನು ಬೇರೆ ಯಾವುದಾದ್ರು ಟ್ರೆಡಿಷ್ನಲ್ ಹೆಸರು ಇಟ್ಟಿದೆ ಅಂದರೆ ಇಟ್ ವುಡ್ ಹ್ಯಾವ್ ಟೇಕನ್ ಲಾಟ್ ಆಫ್ ಟೈಮ್ ಫಾರ್ ಮೀ ಟು ಪಬ್ಲಿಸಿಟಿ. ಅಂದರೆ ಆಕ್ಸ್ಫೋರ್ಡ್ ಆಮೇಲೆ ಇನ್ಸ್ಟಿಟ್ಯೂಷನು ಹಂಗೆ ಇತ್ತು, ಇನ್ಫ್ರಾಸ್ಟ್ರಕ್ಚರ್ ಹಂಗೆ ಇತ್ತು, ಎಲ್ಲ ಇದ್ದಿದ್ದಕ್ಕೆ ಅದು ಆಕ್ಸ್ಫೋರ್ಡಿಗೆ ಕರೆಕ್ಟ್ ಸೂಟೇಬಲ್ ಆಗಿಬಿಡ್ತು. ಹಾಗಾಗಿ ಜನ ಏನಾಯ್ತು, ಆ ಯಂಗ್ಸ್ಟರ್ಸ್ ಏನಿತ್ತಲ್ಲ ಇಮಿಡಿಯೇಟ್ಲಿ ಇಲ್ಲಿ ಹೊಸ ಕಾಲೇಜ್ ಅಂದ ತಕ್ಷಣ ಫುಲ್ ಆಗಿಬಿಟ್ರು, ಫುಲ್ ಡೈವರ್ಟ್ ಆಗಿಬಿಟ್ರು. ಆಮೇಲೆ ನಾವು ಬಂದ ತಕ್ಷಣ ಫೆಸ್ಟು ಅದು ಇದು ಆಕ್ಸ್ಫೋರ್ಡ್ ಅಂದರೆ ವೆರಿ ಪಾಪ್ಯುಲರ್ ಆಗಿಬಿಡುತ್ತೆ ಆ ಟೈಮ್ನಲ್ಲಿ. ಯಾಕಂದರೆ ವಿ ಆಲ್ ಕೇಮ್ ವಿತ್ ನ್ಯೂ ಐಡಿಯಾಸ್. ಅವಾಗ ನಾವು ಟ್ರೆಡಿಷ್ನಲ್ ಸಾಲಿಬಾ ಬುಕ್ ಓದಿ ಕಲಿಸ್ತಿದ್ರೆ ಅವೆಲ್ಲ ವಿ ಕೇಮ್ ವಿತ್ ಫೆಸ್ಟ್, ಇನೋವೇಟಿವ್ ಸ್ಪೋರ್ಟ್ಸ್ ಆಗಲಿ. ಎಷ್ಟು ಸರ್ ನಮ್ಮ ಹತ್ರ ಆಲ್ಮೋಸ್ಟ್ ಒಂದು 48-50 ಯೂನಿವರ್ಸಿಟಿ ಬಿಲೀವ್ ಇದ್ದರು ವಿದಿನ್ ಅ ಸ್ಪ್ಯಾನ್ ಆಫ್ 8-10 years. ಈಗ ಭಾಳ ಅದಾರ. We have more than 60 chartered accountants from our institution who have passed out. ಸೊ ಹಿಂಗೆ ಇನೋವೇಟಿವ್ ನಾವು ಹೆಂಗಿದ್ವಿ ಅವಾಗ. ಇನೋವೇಟಿವ್ ಮೈಂಡ್ ಇತ್ತು, ಏನು ಮಾಡ್ಬೇಕಂತಿತ್ತು, ಹೊಸವೆಲ್ಲ ತಂದು ಹುಡುಗರ್ಗೆ ಅವ್ರ ಜೊತೆನ ಹುಡುಗರು ಹಂಗೆ ಹೋಗ್ಬಿಟ್ವಿ ನಾವು. ಹಿಂಗಾಗಿ ಏನಾಯ್ತು, ವಿ ಕುಡ್ ಕನೆಕ್ಟ್ ವಿತ್ ದ ಸ್ಟೂಡೆಂಟ್ಸ್. ನಿಮ್ಗೆ ಏನು ಬೇಕಂದ್ರೆ ವಿ ಕುಡ್ ಅಂಡರ್ಸ್ಟ್ಯಾಂಡ್ ದಟ್. ಸೊ ದೇ ಕುಡ್ ಟೆಲ್ ಅಸ್. ವಿ ವರ್ ಫ್ರೀ. ಯೂಶಲಿ ಏನಾಗುತ್ತೆ ಸರ್, ಯಾವುದೇ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟ್ ಇತ್ತಂದ್ರೆ ಏನಾಗುತ್ತೆ, ಕೇವಲ ಎಲ್ಲ ಸೀನಿಯರ್ಸ್ ಇರ್ತಾರೆ ಯಾವಾಗಲೂ. ನನಗೆ ಎಷ್ಟೋ ಜನ ಕ್ಯಾಬಿನಿಂದ ಹೊರಗೆ ಬಂದರೆ ನಾನು ಗೊಡ್ತಾ ಇಡಂಗಿಲ್ಲ, ಹೊರಗೆ ಕುಂತಾರೆ ಪರಿಚಯ ಇಲ್ಲ, ಯಾರೋ ಬಂದ್ರೆ ಹೋದ್ರೆ ಅಂತ. ಯಾವಾಗ ಒಳಗೆ ಬಂದು ನೀವು ಏನಂತಾರೆ, ಯಾಕಂದರೆ ಎಲ್ಲ ಮ್ಯಾನೇಜ್ಮೆಂಟ್ ಅವಾಗ ನೋಡ್ತೀವಿ, ಗ್ರೇ ಹೇರ್ ಇದ್ದವರು, ವಯಸ್ಸಾದವರು, ಟೈ ಆದವರು, ಹುಡುಗರು ಮಾತಾಡಿಸ್ಬೇಕಂದ್ರೆ ಬೇಡ.
ಅಂಥ ಒಂದು ಸಂದರ್ಭದೊಳಗೆ ನಾವೆಲ್ಲ Lion ಅಂತೇಳಿ, tiger ಕುಂತಾರು ಏನು ಯಾರೋ ಒಬ್ರು ಸೀನಿಯರ್ ಅಂದ್ಕೊಳ್ಳೋ ಮಾತಾಡ. ಈಗ ನಮ್ಮ ವಯಸ್ಸವ್ರು ವಿ ವರ್ ಹಾರ್ಡ್ಲಿ 29 year old. ಆ ಹುಡುಗರು ಎಷ್ಟಿದ್ರು ಒಂದು 20-22. ಸೊ 7-8 years ಗ್ಯಾಪ್ ಇದ್ದಂಗಿತ್ತು. ಸೊ ದೇ ಕುಡ್ ಕನೆಕ್ಟ್ ಟು ಅಸ್, ಸರ್ ನಮ್ಗೆ ಹಿಂಗೆ. ಸೊ ವಿ ಕುಡ್ ಕನೆಕ್ಟ್ ಅಟ್ ಅ ರೈಟ್ ಟೈಮ್ ವಿತ್ ದ ಸ್ಟೂಡೆಂಟ್ಸ್. ದ್ಯಾಟ್ ಮೇಡ್ ಅಸ್ ವೆರಿ ಮಚ್ ಪಾಪ್ಯುಲರ್ ಇನ್ ದ ಇದು. ಸೊ ಆಮೇಲೆ ಅದೇ ಇರ್ತೈತೆ ರೀ, ಚೇರ್ಮ್ಯಾನು ಮ್ಯಾನೇಜ್ಮೆಂಟ್ ಅಂದ್ರೆ ನಾವು ಬರೀ AC ರೂಮ್ನಾಗ ಕುಂತ ಬುಕ್ನಾಗ ಬರೆದು ಡಿಕ್ಟೇಟ್ ಮಾಡೋಣ. ವಿ ಹ್ಯಾವ್ ಟು ಕನೆಕ್ಟ್ ವಿತ್ ದಮ್. ಸೊ ವಿ ಸ್ಟಾರ್ಟೆಡ್ ಕನೆಕ್ಟಿಂಗ್ ವಿತ್ ದ ಸ್ಟೂಡೆಂಟ್ಸ್ ಆ್ಯಟ್ ದೇರ್ ಲೆವೆಲ್. ಅವ್ರ ಜೊತೆ ಆಟ ಆಡೋದು, ಅವ್ರ ಜೊತೆ ಏನು ಮಾಡಬೇಕು ಬೆರೆತು ದೇ ಕೂಡ ಅಂಡರ್ಸ್ಟ್ಯಾಂಡ್ ವಾಟ್ ಯು ವಾಂಟ್. ಸೊ ನಾವು ಅವ್ರು ಕೇಳ್ಕೊತ ಹೋದ್ವಿ, ನಿನ್ಗೆ ಏನು ಬೇಕು, ವಾಟ್ ಯು ವಾಂಟ್. ಸೊ ವಿ ಕುಡ್ ಕನೆಕ್ಟ್ ದೆಮ್. ಅವ್ರು ಕೊಟ್ಕೊಂತ ಮಾಡ್ಕೊತ ಹೋದ್ವಿ. ದೇ ವರ್ ವೆರಿ ಹ್ಯಾಪಿ. ಸೊ ಹಿಂಗಿದ್ದಾಗ ಯಾವ ಇನ್ಸ್ಟಿಟ್ಯೂಷನ್, ಈಗ ನೋಡಿರಿ, ಯಾವುದೇ ಮಗು ಶಾಲೆಗೆ ಬರ್ಬೇಕಂದ್ರೆ ಅವ್ನಿಗೆ ಇನ್ಸ್ಪಿರೇಷನ್ ಇರಬೇಕು. ಏನೋ ಎದ್ದು ನಾಳೆ ಕಾಲೇಜ್ಗೆ ಹೋಗ್ಬೇಕು, ನಾಳೆ ಈ ಇವೆಂಟ್ ಐತಿ ಇದೇ ಐತಿ. ನೀವು ಏನೂ ಇಲ್ಲ ಅಂತಾರೆ. ಇಫ್ ಇಟ್ ಇಸ್ ಕಾಲೇಜ್ ಡೆಡ್ ಅಂದ್ರೆ ಯಾರು ಬರಕ್ಕೆ ಹೋಗ್ತಾರೆ ಸರ್? ಮೋಟಿವೇಶನೇ ಇಲ್ಲ ಅಂದ್ರೆ ಸಣ್ಣ ಮಕ್ಕಳು ಆಳ್ತಾರೆ. ಟೀಚರ್ ಚಲೋ ಇಲ್ಲ ಅಂತ ಅಂದ್ಕೊಳ್ಳಿ, ಆಕಿ ಬಯಾಕತ್ಲ ಓಡಾಕತ್ಲ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಮಕ್ಕಳು ಮನ್ಯಾಗ ಕುಂತ್ಬಿಡ್ತಾರೆ, ನಾನು ಶಾಲೆಗೆ ಹೋಗಲ್ಲ ಅಂತ. ಸೊ ಆ ಒಂದು ಆರ ನಾವು ಬಿಲ್ಡ್ ಮಾಡಿದ್ವಿ ಮಕ್ಕಳ ಒಳಗೆ. ಸರಿ, 19 ವರ್ಷದ ಆಕ್ಸ್ಫೋರ್ಡ್ ಜರ್ನಿ, ಅಲ್ಲಿಂದ ಹಿಡಿದು ಇಲ್ಲಿವರೆಗೆ ಬ್ರ್ಯಾಂಡ್ ಅಂಬಾಸಡರ್ ರೂಪದಲ್ಲಿ ಈ ಒಂದು ಯೂನಿವರ್ಸಿಟಿ, ಈ ಕಾಲೇಜನ್ನು ಸ್ಥಾಪನೆ ಮಾಡಿದ್ರಿ. ಎಸ್ ಸರ್. ಕೈ ಹಿಡಿದಿರ್ತಕ್ಕಂಥವ್ರೆ ನಿಂದ ನೀ ಮಾಡ್ಕೋಪ ಅಂತೇಳಿ ಅವರವರು ಆ ಕಡೆ ಹೋಗ್ಬಿಟ್ರು. ಅವಾಗಿನ ಸಂದರ್ಭದಲ್ಲಿ ತಂದೆಯವರು ಹೇಳಿಲ್ವಾ ಸರ್, ಯಾಕೆ ಬೇಕಾಗಿತ್ತು ನಿನಗಿದು? ಅಲ್ಲಿ ಹೋಗಿ ತೊಗೊಂಡು ಕಟ್ಟಿದ್ದು ಟೀಕೆಗಳಿಂದ ಒಂದು ಕಡೆಯಿಂದ ತಂದೆಯವ್ರ ಹತ್ರ ಹೋಗಿರ್ತಕ್ಕಂಥ ಕೆಲವೊಂದಿಷ್ಟು ಜನಸಾಮಾನ್ಯರು, ಏನ್ರಿ ನಿಮ್ಮ ಮಗ ತೊಗೊಂಡೋಗಲಿ ಕಾಡ್ನ ಕಡ್ಡಾನ ಹುಡುಗರಲ್ಲಿ ಬರ್ತಾರ್ರಿ ಅಂಥೇಳಿ ಹೇಳೋರ್ತಾರೆ. ಆ ಟೈಮ್ಗೆ ತಂದೆಯವರು ಸ್ವಲ್ಪ ನಿಮ್ಮ ಮೇಲೆ ಸಿಟ್ಟಿನ ಸ್ವಭಾವ, ಯಾವತ್ತಿದ್ರೂ ಸ್ಟೇಟ್ ಫಾರ್ವರ್ಡ್ ನಿಮ್ಮ ತಂದೆಯವರು. ಆ ಸಂದರ್ಭದಲ್ಲಿ ಯಾವುದತ್ತರೂ ತಂದೆಯವರನ್ನು ನೇರವಾಗಿ ಮಾತಾಡಬೇಕಾದ್ರೆ ಆ ಕುಂದಿರುವಂಥ ಸಮಯ, ಆ ಕುಂತಿರ್ತಕ್ಕಂಥ ಸಮಯದಲ್ಲಿ ನಿಮ್ಮ ತಂದೆಯವರು ನಿಮಗೆ ಬೇಕಾಗಿತ್ತಲ್ಪ, ನಿನಗೆ ತೊಗೊಂಡು ಕಟ್ಟಿದ್ದಲ್ಲಿ ಬೇರೆ ದಂಧೆ ಮಾಡಿಬಿಡ್ತಲ್ಲ,